ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಂಕೀಸ್ ವ್ಲಾಗ್ಸ್. ಇವತ್ತು ನಾವು ಶ್ರಯಂತ್ ಪಾಪುದು ಅಕ್ಷರಾಭ್ಯಾಸಕ್ಕೆ ಬಂದಿದ್ದೀವಿ. ಶ್ರಯಂತ್ಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಶಂಕರ್ ಮಠಕ್ಕೆ ಹೋಗ್ತಾ ಇದ್ದೀವಿ, ಬ್ಯಾಂಗ್ಳೂರಲ್ಲಿರೋದು. ಆ್ಯಕ್ಚುಲಿ ಎಷ್ಟೊಂದು ಜನ ಶೃಂಗೇರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ನನಗೆ ಶಾರದಾ ಟೆಂಪಲಲ್ಲಿ ಮಾಡಿಸ್ಬೇಕು ಅನ್ನೋದು ಬಂದಿತ್ತು, ಬಟ್ ಶೃಂಗೇರಿಗೆ ಹೋಗೋದಕ್ಕೆ ಆಗ್ತಿಲ್ಲ. ಸೊ ಇನ್ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಹೋಗೋಣ. ಬಟ್ ಇವಾಗ ಆಲ್ರೆಡಿ ಅವ್ನಿಗೆ 3 years ಕಂಪ್ಲೀಟ್ ಆಗೋಯ್ತು. ಸೊ ಇವಾಗ ನಾವು ಶೃಂಗೇರಿಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಶಂಕರ್ ಮಠ ಇದೆ ಶೃಂಗೇರಿದು. ಸೊ ಅಲ್ಲಿ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾವು ಮುಂಚೆನೇ ಹೋಗಿ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ಅವ್ರು ನಮಗೆ ಇವತ್ತು ಡೇಟ್ ಕೊಟ್ಟಿದ್ರು. ಪಾಪು ಡೇಟ್ ಆಫ್ ಬರ್ತ್ ಪ್ರಕಾರ ಅವರು ಒಂದು ಡೇಟ್ನ ನಮಗೆ ಕೊಡ್ತಾರೆ. ಆ ಡೇಟಲ್ಲಿ ಹೋಗಿ ನಾವು ಮಾಡಿಸ್ಕೊಂಬರ್ಬೇಕು. ಸೊ ಅವನಿಗೆ ಇವತ್ತು ಭಾನುವಾರ ಡೇಟ್ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಹೋಗ್ತಿದ್ದೀವಿ. 7:30 ಒಳಗಡೆ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 6:20 ಆಯ್ತು ಇವಾಗ. ಸೊ ಇನ್ನೇನು ರೀಚ್ ಆಗ್ಬಿಡ್ತೀವಿ. ಸೊ ನಿಮಗೆ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಶೃಂಗೇರಿಗೆ ಹೋಗೋಕ್ಕಾಗಿಲ್ಲ ಅಂತ ಅಂದರೆ, ನಾನು ಶಾರ್ಟ್ ವಿಡಿಯೋನ ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲಿ ಹಾಕಿದಾಗ ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿದ್ರಿ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ಇನ್ನೂ ಮೋರ್ ಡೀಟೇಲ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನಾವು ಹೀಗೆ ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಕೆಲವೊಬ್ಬರನ್ನ ವಿಚಾರಿಸಿದಾಗ ಎಲ್ಲರೂ ಹೇಳಿದ್ದು, ಬ್ಯಾಂಗ್ಳೂರಲ್ಲಿ ಶೃಂಗೇರಿ ಶಂಕರ ಮಠ ಇದೆ. ಶೃಂಗೇರಿ ಶಂಕರ ಮಠದಲ್ಲಿ ನೀವೇನಾದರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ನೀವು ಯಾವತ್ತು ಮಾಡಿಸ್ಬೇಕು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಮುಂಚೆನೇ 1-2 days ಮುಂಚೆ ಹೋಗಿ ನಿಮ್ಮ ಮಗು ಡೀಟೇಲ್ಸ್ನ ಕೇಳ್ತಾರೆ. ಅಲ್ಲಿ ನಿಮ್ಮ ಮಗು ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಮಗುಗೆ ಯಾವ ದಿನ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು ಅಂತ ನೋಡಿಬಿಟ್ಟು ಅವ್ರು ನಿಮ್ಗೊಂದು ಡೇಟ್ ಕೊಡ್ತಾರೆ. ಸೊ ಅಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಳುವಾಗ 500 rupees ತೊಗೊತಾರೆ. 500 rupees ನೀವು ಕೊಟ್ಟರೆ ಅವ್ರು ನಿಮ್ಗೊಂದು ರೆಸಿಪ್ಟ್ ಕೊಡ್ತಾರೆ. ನಿಮಗೆ ಯಾವಾಗ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಒಂದು ಡೇಟ್ ಕೊಟ್ಟಿರ್ತಾರಲ್ವ, ಅವತ್ತು ವಿತಿನ್ 7:30 ಒಳಗಡೆ ಬರೋದಕ್ಕೆ ಹೇಳ್ತಾರೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಕೂಡ ಇರುತ್ತೆ ಅಂತ ಅಂದ್ಕೊಂಡು ನಾವು ಹೋದ್ವಿ. ಬಟ್ ಅಲ್ಲಿ ಎಷ್ಟು ಜನಕ್ಕೆ ಬುಕ್ಕಿಂಗ್ಸ್ ಕೊಟ್ಟಿರ್ತಾರೋ ಅಷ್ಟು ಜನ ಮಾತ್ರ ಅಕ್ಷರಾಭ್ಯಾಸ ಮಾಡಿಸೋದಕ್ಕಾಗೋದು. ಇಲ್ಲಿ ಶೃಂಗೇರಿಲಾದರೆ ಪ್ರೀ ಬುಕ್ಕಿಂಗ್ ಎಲ್ಲ ಇರಲ್ಲ. ಎಷ್ಟು ಜನ ಬಂದಿರ್ತಾರೋ ಅಷ್ಟು ಜನಕ್ಕೂ ಒಂದೇ ಸಲ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಲಿಮಿಟೆಡ್ ಬುಕ್ಕಿಂಗ್ಸ್ ಮಾತ್ರ ತೊಗೊತಾರೆ. ಅದು ಮಗು ಡೇಟ್ ಆಫ್ ಬರ್ತ್ ಪ್ರಕಾರ ಅವರು ನಮಗೆ ಡೇಟ್ ಕೊಡೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಮತ್ತು ಎಲ್ಲನೂ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ನೀವು ಬುಕ್ಕಿಂಗ್ಸ್ ಮಾಡಿಸ್ಕೊತಿರಲ್ಲ, ಆವಾಗಲೇ ನಿಮ್ಗೊಂದು ಲಿಸ್ಟ್ ಕೊಡ್ತಾರೆ ಯಾವ್ಯಾವ ಐಟಮ್ಸ್ನ ನೀವು ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ತೊಗೊಂಡು ಬರಬೇಕು ಅಂತ ಅಂದ್ಬಿಟ್ಟು. ಅವ್ರು ಕೊಟ್ಟಿದ್ದ ಲಿಸ್ಟಲ್ಲಿ ಏನೇನು ಐಟಮ್ಸ್ ಇತ್ತು ಅಂದರೆ, 1 kg ಅಕ್ಕಿ, 1 ಒಣ ಕೊಬ್ಬರಿ, 2 ತೆಂಗಿನಕಾಯಿ, 5 ವೀಳ್ಯದೆಲೆ ಮತ್ತು 5 ಬಟ್ಲು ಅಡಿಕೆ, ಆಮೇಲೆ ಊದಿನ ಕಡ್ಡಿ ಮತ್ತು ಕರ್ಪೂರ, 1 ಅಚ್ಚು ಬೆಲ್ಲ, 5 ಥರದ್ದು ಹಣ್ಣುಗಳು ಅಂದರೆ ಫ್ರೂಟ್ಸ್ದು ಎಲ್ಲ ಮಿಕ್ಸು 5 ಥರ ಇರಬೇಕು ಅದು, ಮತ್ತು 1 ಚಿಪ್ಪು ಬಾಳೆಹಣ್ಣು. ಅದ್ರ ಜೊತೆಗೆ 2 ಅಥವಾ 1 ಅರಶಿನದ ಕೊಂಬನ್ನ ತರಕ್ಕೆ ಹೇಳ್ತಾರೆ. ಏನಕ್ಕಂದರೆ ಅಕ್ಷರಾಭ್ಯಾಸ ಮಾಡಿಸುವಾಗ ಅಕ್ಕಿ ತಟ್ಟೆ ಮೇಲೆ ಅರಶಿನದ ಕೊಂಬಲ್ಲಿ ನಾವು ಅವ್ರು ಹೇಳೋದನ್ನೆಲ್ಲ ಬರಿಬೇಕಾಗತ್ತೆ ಅದಕ್ಕೆ. ಮತ್ತು ಹೊಸದು 1 ಸ್ಲೇಟು ಮತ್ತು ಚಾಕ್ ಪೀಸ್. ನಿಮಗೆ ದೇವರಿಗೆ ಎಷ್ಟು ಹೂ ಕೊಡಬೇಕು ಅನಿಸುತ್ತೋ ಅಷ್ಟು ಹೂನ ನೀವು ತೊಗೊಂಡೋಗ್ಬೇಕಾಗತ್ತೆ. ನಿಮಗೆ ಇಷ್ಟು ಲಿಸ್ಟನ್ನು ನಿಮಗೆ ನೆನ್ಪಿಟ್ಕೊಳಕ್ಕಾಗಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ತಿ. ನಾನು ಎಲ್ಲ ಕಂಪ್ಲೀಟ್ ಲಿಸ್ಟನ್ನು ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕಾದ್ರೆ ಇಟ್ಕೊಬೋದು. ಇನ್ನು ನಿಮಗೆ ಈ ತೊಗೊಂಡೋಗಿರೋ ಅಂತಹ ಸಾಮಗ್ರಿಗಳನ್ನ ಇಟ್ಕೊಳ್ಳೋಕ್ಕೆ ಅಂತ ಅವರೇ ಪ್ಲೇಟ್ಸ್ನ ಕೊಡ್ತಾರೆ ದೊಡ್ಡದು. ಮತ್ತು ನೀವೇನಾದರೂ ಬೇಕು ಅಂದರೆ ನಿಮ್ಮ ಓನಾಗಿ ಒಂದು ತಟ್ಟೆನ ತೊಗೊಂಡೋಗ್ಬೋದು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ. ಅಕ್ಕಿ ಹಾಕ್ಬಿಟ್ಟು ಅರ್ಶಿನದ ಕುಂಬಲ್ಲಿ ಬರ್ಸೋದಕ್ಕೆ ಅದಕ್ಕೆ ಎಕ್ಸ್ಟ್ರಾ ಪ್ಲೇಟ್ನ ನೀವು ಬೇಕಂದರೆ ತೊಗೊಂಡೋಗ್ಬೋದು. ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಅವರೇ ಕೊಡ್ತಾರೆ. ನಾವು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅವ್ರಿಗೆ ರಿಟರ್ನ್ ಕೊಟ್ಬಿಟ್ಟು ಬರಬೇಕಾಗತ್ತೆ. ಆಮೇಲೆ ಔಟ್ಫಿಟ್ ಅಂತ ಬಂದರೆ ನಿಮಗೆ ಅಲ್ಲಿ ಒಂದು ಲಿಸ್ಟ್ ಕೊಟ್ಟಿರ್ತಾರಲ್ವ ಯಾವ್ಯಾವ ಐಟಮ್ಸ್ನ ತೊಗೊಂಡು ಹೋಗಬೇಕು ಅಂತ. ಆ ಲಿಸ್ಟ್ ಇರೋವಂತಹ ಚೀಟಿಯಲ್ಲೇ ಕೆಳಗಡೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿರ್ತಾರೆ ಟ್ರೆಡಿಷ್ನಲ್ ಔಟ್ಫಿಟ್ಸ್ ಮಾತ್ರ. ಅಪ್ಪ ಪಂಚೆ ಮತ್ತು ಶಲ್ಯ ಕಂಪಲ್ಸರಿ ಹಾಕ್ಕೊಂಡು ಬರಬೇಕು. ಮಗುನೂ ಅಷ್ಟೇ ಟ್ರೆಡಿಷ್ನಲ್ ಅಟೈರಲ್ಲೇ ಇರಬೇಕು. ಅಮ್ಮ ಕೂಡ ಸ್ಯಾರಿನೇ ಹಾಕ್ಕೊಬೇಕು. ಹಾಗೆ ನೀವು ಹೋಗುವಂಥ ದಿನ ಮಗುಗೆ ಎಣ್ಣೆ ಸ್ನಾನ ಮಾಡಿಸಿ ತಲೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ಅವರು ನಿಮಗೆ ಚೀಟಿ ಕೊಟ್ಟಿರ್ತಾರಲ್ಲ ಆ ಚೀಟಿಯಲ್ಲೇ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ಬಟ್ ಅವರು ನಿಮಗೆ ಬಾಯಲ್ಲಿ ಹೇಳೋದನ್ನು ಮರಿಬೋದು. ಬಟ್ ಚೀಟಿಯಲ್ಲಿ A to Z ಏನೇನಿರುತ್ತೆ ಎಲ್ಲನೂ ನೀಟಾಗಿ ಓದ್ಕೊಂಡು ಅದ್ರ ಪ್ರಕಾರ ಎಲ್ಲನೂ ತೊಗೊಂಡೋಗಿ ಪ್ರಿಪೇರ್ ಆಗಿ ಹೋಗಿ. ನೀವು ಎಲ್ಲನೂ ರೆಡಿ ಮಾಡ್ಕೊಂಡಾದ್ಮೇಲೆ ಶಾರದಾದೇವಿ ಮುಂದೆ ನಾವು ತೊಗೊಂಡೋಗಿರೋಂಥದ್ದನ್ನೆಲ್ಲ ಇಟ್ಟು ಪೂಜೆ ಮಾಡಿ ನಮ್ಮನ್ನು ಮಠದ ಹಾಲಲ್ಲಿ ಕುತ್ಕೊಳ್ಳಿ ಅಂತ ಕಳಿಸ್ತಾರೆ. ಅಲ್ಲಿ ಅಕ್ಷರಾಭ್ಯಾಸಕ್ಕೆ ಬರೀ ನಾವು ಮಾತ್ರ ಇರಲ್ಲ, ನಮ್ಮ ಥರ ಬುಕ್ಕಿಂಗ್ಸ್ ಅವತ್ತಿನ ದಿನ ಯಾರ್ಯಾರು ಬುಕ್ಕಿಂಗ್ಸ್ ಮಾಡ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಇರ್ತಾರೆ. ಅಲ್ಲಿ ನಮಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ
ನಮಗೆ ಬರೀ ಕನ್ನಡದವರು ಅಂತ ಅಲ್ಲ, ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಕೂಡ ಬಂದಿರ್ತಾರೆ. ಸೊ ಬೇಸ್ಡ್ ಆನ್ ದೇರ್ ಲ್ಯಾಂಗ್ವೇಜ್ ಅವರು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಹೋಗ್ತಾರೆ. ನೀವು ಕರ್ನಾಟಕದವರ, ಆಂಧ್ರದವರ ಅಂತ ಎಲ್ಲ ಕೇಳಿಬಿಟ್ಟು ಆ ಭಾಷೆಯಲ್ಲಿ ಅವ್ರಿಗೆ ಕನ್ವೆ ಮಾಡ್ತಾರೆ. ಎಲ್ಲ ಥರ ಪೂಜೆಗಳು ಮುಗಿದ ಮೇಲೆ ಮಗುಗೆ ಪ್ರತಿದಿನ ಮನೆ ದೇವರ ಹೆಸರನ್ನ ಬರೆಸಿ ಅಂತ ಹೇಳಿಬಿಟ್ಟು ಮಗುಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆ್ಯಂಡ್ ಪ್ರಸಾದ ಕೂಡ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ನಾನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಇದೇ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಬೇಸ್ಡ್ ಆನ್ ದ್ಯಾಟ್ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ತನಕ ನಮಗೆಲ್ಲ ಯಾರು ಎನ್ಕರೇಜ್ ಮಾಡಿದ್ದೀರಾ, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಇನ್ಫಾರ್ಮೇಟಿವ್ ವಿಡಿಯೋ ಆಗುತ್ತೆ. ನನಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಇಲ್ಲಿಂದ ಮುಂದೆ ಇರೋವಂಥ ವಿಡಿಯೋ ಅವತ್ತು ನಮ್ಮ ಪೂಜೆ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಇರುತ್ತೆ. ನಾನು ಏನಕ್ಕೆ ಇದನ್ನು ಮುಂಚೆನೇ ಹೇಳ್ತಿದ್ದೀನಿ ಅಂದರೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಮಾಡಿಬಿಟ್ಟು ತುಂಬ ಲ್ಯಾಗ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಇಲ್ಲಿ ತನಕ ಯಾರ್ಯಾರಿಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅವರು ನಿಮ್ಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡಿ ಈ ವಿಡಿಯೋನ, ಇಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ತನಕ ನಮ್ಮ ವಿಡಿಯೋನ ನೋಡಿದ್ದಕ್ಕೆ. ಯಾರಿಗೆಲ್ಲ ಕಂಪ್ಲೀಟ್ ವಿಡಿಯೋ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನೀವೆಲ್ಲ ಕಂಪ್ಲೀಟ್ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬರಿತಾ ಇದ್ದೀರಾ? ಬರೀ ಶ್ರೇಯಂತ್ ಅಂತ ಬರೀರಿ. ಬರದ್ರಾ? ಆಮೇಲೆ ಓಂ ನಮ ಶಿವಾಯ ಅಂತ ಬರೀರಿ. ಬರದ್ರಾ? ಏನಿದು? ತೋರಿಸ್ಬಿಡು ಏನು ಬರ್ತಿದ್ಯಾ ಅಂತ. ಏನಂತ ಬರೀತೀಯ? ಏನಂತ ನೀನು ಹೇಳಿ. ಏನು ಬರೀತೀಯ? ಏನು ಬರೀತೀಯ? ಹಾಂ ಸರಿ. ಏನು ಬರೀತೀರಾ? ಏನು ವಿನುತಾ ಕಿಶೋರ್ ಅಂತ. ನೀವೇ ಬರೀರಿ.
ತೋರಿಸಿ ರಿವರ್ಸ್ ರಿವರ್ಸ್ ಮಾಡಿ ಹಿಂದೆ ಇರೋದು